ಏನದು ಇವತ್ತ? ಮಡಿವಾಳ ಮಾಚಿದೇವರ ಜಯಂತಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಲಾಲ್ಬಾಯ್ ಸರ್ ಅವರಿಗೂ ಹಾಗೂ ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಈ ಊರಿನ ಯುವಕ ತಂಡದವರಿಗೂ ಜೊತೆಗೆ ಈ ಶಾಲೆಯ ಮುಖ್ಯ ಅಡಿಗೆ ಸಿಬ್ಬಂದಿಯವರಿಗೂ ಹಾಗೂ ಇಲ್ಲೆಲ್ಲ ಇರ್ತಕ್ಕಂಥ ನೋಡಿ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದುಗಳಾದಂಥವ್ರು ಯಾರು? ನೀವು ಮುದ್ದು ಮಕ್ಕಳು. ನೀವಿದ್ರೆ ನಾವೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅವ ಹೌದಿಲ್ಲ? ಮಕ್ಕಳೇ ನಾಡಿನ ಭವಿಷ್ಯದ ಒಂದು ಪ್ರಜೆಗಳಂತ ನಾವು ಹೇಳ್ತೀವಿ. ಎಲ್ಲರಿಗೂ ಕೂಡ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು. ಇಲ್ಲಿ ತನಕ ಎಲ್ಲರೂ ಮಾತಾಡಿದ್ರು, ಸರ್ನು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು. ಆದ್ರೆ ಮಡಿವಾಳ ಮಾಚಿದೇವರ ಒಂದು ಫೋಟೋ ಸರಿಯಾಗಿ ನೋಡ್ರಿ, ಎಲ್ಲರೂ ನೋಡಿರಿ. ಏನದ ಫೋಟೋ ಕೈಯಲ್ಲಿ? ಏನದ? ತಲ್ವಾರ್ ಅದ, ಹೌದಾ? ಅವ್ರ ಟೊಂಕದಲ್ಲಿ ಏನದ ನೋಡಿಲ್ಲ? ಹೌದಲ್ಲ? ನೋಡ್ರಿ, ಅವ್ರ ಟೊಂಕದಲ್ಲಿ ಒಂದು ಗಂಟೆ ಅದ, ಜೊತೆಗೆ ಅವ್ರ ಕೈಯಲ್ಲಿ ಒಂದು ಏನದದು ತಲ್ವಾರ್ ಅದ. ಯಾಕೆ ಅದನ್ನ ಅವರು ಇಟ್ಕೊತಿದ್ರಂದ್ರ ನೋಡ್ರಿ, ಅವರು ಶರಣರು ಮತ್ತು ಜೊತೆಗೆ ಮಡಿ ಬಟ್ಟೆಯನ್ನ ಮಡಿ ಮಾಡ್ತಕ್ಕಂಥ ಒಂದು ಶ್ರೇಷ್ಠ ವ್ಯಕ್ತಿಗಳಾಗಿದ್ರು. ಇವ್ರು ಈ ರೀತಿ ಇದು ಮಾಡ್ಲಕ್ಕ ಕಾರಣ ಏನಂತ ಕೇಳಿದ್ರೆ ಒಂದು ಇತಿಹಾಸ ಹೇಳ್ತದ. ಏನಂತ ಹೇಳಿದ್ರ, ಇವರ ತಂದೆ ಹೆಸರೇನು ಪರ್ವತಯ್ಯ, ತಾಯಿ ಹೆಸರೇನು ಸುಜ್ಞಾನಮ್ಮ. ಪರ್ವತಯ್ಯ ಮತ್ತು ಸುಜ್ಞಾನಮ್ಮ ಊರಿನ ಬಟ್ಟೆಗಳನ್ನ ಮಡಿ ಮಾಡ್ಕೊತಿರ್ತಾರ. ಅವರು ಮಡಿ ಅಂದ್ರೇನು? ತೊಳೆಯೋದು. ಬಟ್ಟೆಗಳು ಹೊಲಸಾಗಿರ್ತಕ್ಕಂಥ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆದು ಜನರ ಮನಸ್ಸನ್ನ ಜೊತೆ ಮಾಡ್ರಿ, ಜನರ ಮನಸ್ಸನ್ನು ಕೂಡ ಅವ್ರು ಏನ್ ಮಾಡ್ತಿದ್ರು? ತೊಳಿತಿದ್ರು. ಅಂತ ಒಂದು ಸಂದರ್ಭದಲ್ಲಿ ಸುಜ್ಞಾನಮ್ಮ ಮತ್ತು ಪರ್ವತಯ್ಯನವರಿಗೆ ಮಕ್ಕಳು ಇರ್ಲಿಲ್ಲ. ಆ ಮಕ್ಕಳಿಲ್ಲಾದ ಒಂದು ಕೊರಗು ಅವ್ರಿಗಿತ್ತು. ಅವಾಗ ಆ ದೇವರಗಿಪ್ಪರಿಗೆಯಲ್ಲಿ, ಸಿಂದಗಿ ತಾಲೂಕಿನ ದೇವರಗಿಪ್ಪರಿಗೆಯಲ್ಲಿ ಇವರು ಜನಿಸ್ತಾರೆ. ಯಾರು? ಮಡಿವಾಳ ಮಾಚಿದೇವರು. ಆ ದೇವರಗಿಪ್ಪರಿಗೆಯಲ್ಲಿ ಸುಜ್ಞಾನಮ್ಮ ಮತ್ತು ಪರ್ವತಯ್ಯನವ್ರಿಗೆ ಮಕ್ಕಳಿರ್ಲ. ಅವರು ಅಲ್ಲಿರ್ತಕ್ಕಂಥ ಒಂದು ದೇವರು ಆರಾಧ್ಯ ಕುಲದೇವರಾಗಿರ್ತಾರೆ. ಯಾರು? ಕಲಿದೇವರ ದೇವ ಅಂತೇಳಿ. ಆ ಗುಡಿಗೆ ದಿನ ಪ್ರತಿನಿತ್ಯ ಹೋಗಿ ಪೂಜೆ ಮಾಡೋದು, ದೇವರೇ ನಮಗೊಂದು ಮಗುವನ್ನ ಕರುಣಿಸು ಅಂತ ಪ್ರತಿನಿತ್ಯ ಬೇಡ್ತಿದ್ರು. ಈ ಕೂಗು ಯಾರಿಗೆ ಕೇಳಿಸ್ತು? ಶಿವನಿಗೆ ಕೇಳಿಸ್ತು. ಒಂದ್ಸಲ ಶಿವ ಏನ್ ಹೇಳ್ತಾರಂತ ಕೇಳಿದ್ರ, ಇವರನ್ನ ಒಂದು ದೈವಾಂಶ ಸಂಭೂತ ಅಂತ ಕೂಡ ಕರಿತೀವಿ ನಾವು. ಅಂದ್ರೆ ವೀರಭದ್ರನ ಒಂದು ಅವತಾರ. ಯಾರು? ಮಡಿವಾಳ ಮಾಚಿದೇವರು. ಆ ವೀರಭದ್ರನ ರೂಪದಲ್ಲಿರ್ತಕ್ಕಂಥ ಮಡಿವಾಳ ಮಾಚಿದೇವರು ಶಿವನ ಒಂದು ಆಜ್ಞೆಯ ಮೇರೆಗೆ ಏನ್ ಮಾಡ್ತಾರ? ಈ ಒಂದು ದಂಪತಿಗಳ ಉದರದಲ್ಲಿ ಹುಟ್ಟುತ್ತಾರ. ಯಾಕೆ ಇವರು ಈ ರೀತಿ ಹುಟ್ಟುತ್ತಾರ ಅಂತ ಕೇಳಿದ್ರ, ವೀರಭದ್ರನ ಅವತಾರದಲ್ಲಿ ಇರ್ತಕ್ಕಂಥ ಯಾರು ಅವರು ಪುರುಷರು, ಅವ್ರು ಒಂದ್ಸಲ ಏನ್ ಮಾಡ್ತಾರ ಅಂತ ಕೇಳಿದ್ರ, ಶಿವ ಆಜ್ಞೆ ಮಾಡ್ತಾನ ಅವ್ರಿಗೆ. ಏನಂತ ಆಜ್ಞೆ ಮಾಡ್ತಾನ? ನೀನು ದಕ್ಷನನ್ನ ಸಂಹಾರ ಮಾಡಿ ಬರಬೇಕು. ದಕ್ಷ ಅಂದ್ರೆ ಒಬ್ಬ ರಾಕ್ಷಸ. ಆ ರಾಕ್ಷಸನನ್ನ ಸಂಹಾರ ಮಾಡಿ ಬರ್ಬೇಕಂದಾಗ ಅವರು ಯಾರು ವೀರಭದ್ರನ ಅವತಾರದಲ್ಲಿ ಇರ್ತಕ್ಕಂಥ ಆ ಪುರುಷ ಏನ್ ಮಾಡ್ತಾನ? ಅವನನ್ನ ಸಂಹಾರ ಅಂದ್ರೇನು? ಕೊಲೆ ಮಾಡೋದು, ಅವನನ್ನ ಸಂಹರಿಸೋದು. ಅವನನ್ನ ಸಂಹರಿಸಿ ಬರ್ತಾರ. ಸಂಹರಿಸಿ ಬಂದಾಗ ಶಿವನ ಒಂದು ಸನ್ನಿಧಿಗೆ ಬರ್ಬೇಕಾದ್ರೆ ಬಹಳ ಸಂತೋಷದಿಂದ ಉತ್ಸಾಹದಿಂದ ಬರ್ತಿರ್ತಾರೆ. ಬರ್ಬೇಕಾದ್ರ ಅವಾಗ ಅವ್ರು ಇರ್ತಕ್ಕಂಥ ಒಂದು ಏನ್ ತಲ್ವಾರ್ ಇರ್ತದಲ್ಲ, ಆ ತಲ್ವಾರದ ಒಂದು 4 ಹನಿಗಳು, ಆ ರಕ್ತದ ಹನಿಗಳು ಎಲ್ಲಿ ಬೀಳ್ತಾವ? ಆ ಕೈಲಾಸದಲ್ಲಿ ಬೀಳ್ತಾವ. ಕೈಲಾಸದಲ್ಲಿ ಬಿದ್ದಾಗ ಇಡೀ ಕೈಲಾಸ ಮಲಿನವಾಯಿತು ಅಂತ ತಿಳ್ಕೊಂಡು ಶಿವ ಏನ್ ಮಾಡ್ತಾನ? ನೀನ್ ಮಾಡಿದ್ದು ಸರಿಯಾಗಿ ಅದಪ್ಪ, ಆ ನಿನ್ನ ಪಾಪವನ್ನು ಮುಕ್ತಿಗೊಳಿಸ್ಬೇಕಾದ್ರ ನೀನು ಭೂಲೋಕದಲ್ಲಿ ಒಂದು ಪರ್ವತಯ್ಯ ಮತ್ತು ಸುಜ್ಞಾನಮ್ಮನ ಹೊಟ್ಟೆಯಲ್ಲಿ ಜನಿಸಿ ಬಾ, ಇಡೀ ಒಂದು ಊರಿನ ಮೈಲಿಗೆಯನ್ನ ತೊಳೆದು ಬಾ ನೀ ಅಂತ ಕಳಿಸ್ದಾಗ ಅದೇ ರೀತಿ ಇವ್ರು ಏನ್ ಮಾಡ್ತಾರ? 1120 1130 ಒಂದು ಕಾಲಘಟ್ಟದಲ್ಲಿ ಇವರು ಜನಿಸ್ತಾರೆ. ಯಾರು? ಮಡಿವಾಳ ಮಾಚಿದೇವರು. ಇನ್ನೊಂದು ಮಾತು ಹೇಳ್ತಾರ. ಒಂದು ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಅವರು ಹುಟ್ಟಿ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನ್ ಮಾತು ಹೇಳ್ತಾರ ಅಂತ ಕೇಳಿದ್ರೆ, ಹಿಪ್ಪರಿಗೆಯು ಮೆರೆಯಲಿ ಉಪ್ಪರಿಗೆ ಆದಂತೆ ತುಪ್ಪ ಹೊಳೆಯಾಗಿ ಹರಿಯುವ ಒಂದು ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವ ತಂದೆ ಜನಿಸಿ ಬಂದ ಅಂತ ಹೇಳ್ತಾರೆ. ಇವ್ರಿಗೆ ಅನೇಕ ಹೆಸರುಗಳನ್ನ ಕರೀತಾರ. ವಚನಗಳ ರಕ್ಷಕ ಅಂತ ಕರೀತಾರ, ವೀರ ಗಣಚಾರಿ ಅಂತ ಕರೀತಾರ, ಜೊತೆಗೆ ಮಾಚಿದೇವ ತಂದೆ ಅಂತ ಕೂಡ ಕರೀತಾರೆ. ನೋಡ್ರಿ, ಬಸವಣ್ಣನವರು ಅನುಭವ ಮಂಟಪವನ್ನ ರಚನೆ ಮಾಡಿದ್ರು. ಆ ಅನುಭವ ಮಂಟಪದಲ್ಲಿ ಹಲವಾರು ಶರಣೆಯರಿದ್ರು. ಆ ಹಲವಾರು ಶರಣೆಯರಲ್ಲಿ ಮಡಿವಾಳ ಮಾಚಿದೇವರು ಕೂಡ ಒಬ್ರು. ಇಡೀ ಶರಣರ ಬಟ್ಟೆಗಳನ್ನ ಏನ್ ಮಾಡ್ತಿದ್ರು? ಅವರು ಮಡಿಯನ್ನ ಮಾಡ್ತಿದ್ರು. ಊರಿನ ಯಾರ ಬಟ್ಟೆಯನ್ನು ತೊಯ್ತಿದ್ದಿಲ್ಲ. ಇವ್ರದೊಂದು ನಿಯಮ ಇತ್ತು. ಏನ್ ನಿಯಮ ಇತ್ತು ಅಂತ ಕೇಳಿದ್ರೆ, ಶರಣರ ಬಟ್ಟೆಯನ್ನ ಮಡಿ ಮಾಡಿ ತರಬೇಕಾದ್ರ
ನನ್ನ ಎದುರಿಗೆ ಯಾರು ಬರಬಾರ್ದು. ಎಂತವ್ರು ಬರಬಾರ್ದು? ಸೋಮಾರಿಗಳು ಬರಬಾರ್ದು, ಬಡವರನ್ನ ಹಿಂಸಿಸೋರು ಬರಬಾರ್ದು, ಯಾರೇ ದುರಾಚಾರ ವ್ಯಕ್ತಿಗಳು ಬರಬಾರ್ದು. ಅಂತವ್ರು ಯಾರಾದ್ರೂ ಬಂದು ನನ್ನನ್ನು ಮುಟ್ಟಿದ್ರ ಮನಸ್ಸು ಮೈಲಿಗೆ ಆಗ್ತದ, ನನ್ನ ಬಟ್ಟೆಗಳು ಶರಣರ ಬಟ್ಟೆಗಳು ಮೈಲಿಗೆ ಆಗ್ತಾವ ಅನ್ನೋ ಒಂದು ಭಾವನೆಯಿಂದ ಅವ್ರು ಯಾವತ್ತು ಇದೇ ಒಂದು ಉಪಯೋಗವನ್ನು ಉಪಯೋಗಿಸ್ಕೊಂಡು ಕೆಲವು ಕಿಡಿಗೇಡಿಗಳು ಇರ್ತಾರೆ ಊರಾಗ. ನೋಡಿ, ಎಲ್ಲರೂ ಒಳ್ಳೆಯರಿಲ್ಲ, ಎಲ್ಲರೂ ಕೆಟ್ಟವರಿಲ್ಲ. ಊರಂದಾಗ ಎಲ್ಲಾ ತರ ಇರ್ತದ. ಅವಾಗ ಇವ್ರನ್ನ ಹೇಗಾದ್ರೂ ಮಾಡಿ ನಾವು ಮೈಲಿಗೆ ಮಾಡ್ಬೇಕಂತ ತಿಳ್ಕೊಂಡು ಕೆಲವು ಜನ ಬರ್ತಾರ. ಬಂದ್ ಏನ್ ಮಾಡ್ತಾರ, ಅವ್ರ ಬಟ್ಟೆ ಗಂಟನ ಮುಟ್ಲಕ್ ಹೋಗ್ತಾರ. ತಲೆ ಮೇಲೆ ಬಟ್ಟೆ ಗಂಟನ ಹೊತ್ಕೊಂಡಿರ್ತಾರ. ಆ ಬಟ್ಟೆ ಗಂಟನ ಮುಟ್ಲಕ್ ಹೋದಾಗ ನೋಡ್ರಿ, ಇವ್ರಲ್ಲಿ ಸಿಟ್ಟು ಕೂಡ ಅಷ್ಟೇ ಇತ್ತು. ಸಿಟ್ಟಿನಿಂದ ಏನ್ ಮಾಡಿದ್ರ ಅವರು, ಆ ಬಟ್ಟೆ ಗಂಟನ ಮ್ಯಾಗ ಹೋದಾಗ ಆ ಬಟ್ಟೆ ಗಂಟ ಅಷ್ಟೇ ನಿಂತು ಬಿಡ್ತತ್ತ. ನೋಡ್ರಿ, ಅವ್ರದ್ದು ಒಂದು ಶಕ್ತಿ ತಪಸ್ಸು ಎಂತದಿತ್ತು ಅಂದ್ರ ಅಷ್ಟೊಂದು ಶಕ್ತಿ ಅವರಲ್ಲಿತ್ತು. ಆ ಬಟ್ಟೆ ಗಂಟ ಅಲ್ಲೇ ನಿಂತು ಬಿಡ್ತು. ಅಲ್ಲಿ ಬರ್ತಕ್ಕಂಥ ಕಿಡಿಗೇಡಿಗಳನ್ನ ಏನ್ ಮಾಡಿದ್ರು ಅವರು, ಆ ತಲವಾರದಿಂದ ರುಂಡಗಳನ್ನ ಚೆಂಡಾಡಿ ಏನ್ ಮಾಡ್ಬಿಟ್ರು, ಮ್ಯಾಗ ಎಸೆದ್ರಂತ. ಆ ರುಂಡಗಳು ಕೂಡ ಅಲ್ಲೇ ನಿಂತಿದ್ವು ಅಂತ. ನಾನ್ ತಪ್ಪು ಮಾಡಲ್ಲ ಅಂತೇಳಿ. ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷಿಸುವಂತ ಹಕ್ಕು ಯಾರಿಗಿತ್ತು? ಇವರಿಗಿತ್ತು. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಅವರನ್ನ ಮುಟ್ಟಬೇಕಾದ್ರ, ಊರಿನ ಜನರು ಅವರನ್ನು ಮುಟ್ಟಬೇಕಾದ್ರ ಏನ್ ಮಾಡ್ತಿದ್ರು, ಮುಟ್ಟಬೇಕಾದ್ರ ಅವರು ಒಂದ್ ರೀತಿ ಅವ್ರ ಹತ್ರ ಬರ್ತಿದ್ದಿಲ್ಲ. ಯಾಕೆ ಬರ್ತಿದ್ದಿಲ್ಲ ಅಂದ್ರೆ ಅವ್ರು ನೋಡಿದ್ರೆ ಅವರಿಗೆ ಭಯ ಆಗ್ತಿತ್ತು. ಆ ಭಯವನ್ನ ಇವ್ರು ಏನ್ ಮಾಡ್ತಿದ್ರು, ಕಣ್ಣಿನಲ್ಲಿ ತೋರಿಸ್ಕೊಡ್ತಿದ್ರು. ಈ ರೀತಿ ಶರಣರ ಬಟ್ಟೆಗಳನ್ನ ಮಾರುವ ಒಂದು ಸಂದರ್ಭದಲ್ಲಿ ಇಡೀ ಜನರಿಗೆ ಅಚ್ಚುಮೆಚ್ಚಿನ ಒಬ್ಬ ಮಡಿವಾಳ ಮಾಚಿದೇವ ತಂದೆಯಾಗಿದ್ರು. ಇದನ್ನ ಇರ್ತಕ್ಕಂಥ ಅಲ್ಲಿ ಕಲಿಚೂರಿನಲ್ಲಿ ನೋಡ್ರಿ, ಬಿಜ್ಜಳ ರಾಜ ಆಗ್ತಿರ್ತಾನ. ಆ ಬಿಜ್ಜಳ ರಾಜ ಕಳಿಸ್ತಾನ, ಒಂದ್ಸಲ ಇರಿ ಕಳಿಸಿ ಏನ್ ಮಾಡ್ತಾನ, ನೀನು ನನ್ನ ಬಟ್ಟೆಗಳನ್ನ ಮಡಿ ಮಾಡ್ಬೇಕು, ಇಲ್ಲ ನನಗೆ ಆಗಲ್ಲ ಅಂತ ಹೇಳ್ತಾನೆ. ಆಗಲ್ಲ ಅಂತ ಹೇಳಿದಾಗ ಅದನ್ನ ಕೇಳಲ್ಲ. ಕೇಳಾರ್ದ ಏನ್ ಮಾಡ್ತಾನ, ತನ್ನ ಅನೇಕ ಸೇವಕರನ್ನ ಕರೆಸಿ, ಒಂದಿಬ್ರು ಮೂರು ಸೇವಕರನ್ನ ಕರೆಸಿ ಬಟ್ಟೆ ಗಂಟನ್ನು ಒರೆಸಿ, ವೈದ್ಯದ ಮಡಿವಾಳ ಮಾಚಿದೇವನಿಗೆ ಕೊಟ್ಬಾ ಅಂದಾಗ ಬರ್ತಾರ. ಬಂದಾಗ ಇವ್ರು ಮಾಚಿದೇವರು ಹೊಂಟಿರ್ತಾರ. ಹೋಗ್ಬೇಕಾದ್ರೆ ಯಾರು ನೀವು ಅಂತ ಕೇಳಿದಾಗ ಹಿಂಗ ಕಳ್ಸ್ಯಾರ ಯಾರು, ರಾಜ. ನೋಡ್ರಿ, ಅವಾಗಿನ ಕಾಲದಲ್ಲಿ ರಾಜ ಹೆಂಗಿದ್ನ ಅಂತ ಕೇಳಿದ್ರ, ರಾಜನ ಆಜ್ಞೆಯನ್ನ ಎಲ್ಲರೂ ಪಾಲಿಸ್ಬೇಕು. ಆ ರೀತಿ ನಿಯಮ ಇರ್ತಿತ್ತು. ರಾಜ ಏನ್ ಹೇಳಿದ್ರು ಕೇಳಬೇಕು. ಕತ್ತೆ ಅಂದ್ರು ಕುದುರೆ ಅನ್ಬೇಕು, ಕುದುರೆ ಅಂದ್ರು ಕತ್ತೆ ಅನ್ಬೇಕು ಅನ್ನೋ ಒಂದು ನಿಯಮ ಇತ್ತು. ಆದ್ರೆ ಇವ್ರು ಅದನ್ನ ಪಾಲಿಸ್ಲಿಲ್ಲ. ಆ ಬಟ್ಟೆ ಗಂಟನ್ನ ನೋಡಿ ಏನ್ ಮಾಡಿದ್ರು ಅವರು, ದಿಟ್ಟಿಸಿ ತಮ್ಮ ಕಣ್ಣಿನಿಂದ ನೋಡಿದಾಗ ಇಡೀ ಬಟ್ಟೆ ಗಂಟನೆ ಸುಟ್ಟು ಬಿಡ್ತು ಅಂತ ಹೇಳ್ತಾರೆ. ಇದನ್ನ ನೋಡಿದಾಗ ಅವಾಗ ಬಿಜ್ಜಳ ಮಹಾರಾಜನಿಗೆ ಬಹಳಷ್ಟು ಕೋಪ ಬಂದ್ಬಿಡ್ತದ. ಯಾಕ, ನಾನು ಇಡೀ ದೇಶಕ್ಕೆ ರಾಜ ಇದ್ದೀನಿ, ನನ್ನ ಆಜ್ಞೆಯನ್ನ ಇವ ಪಾಲಿಸ್ತಾ ಇಲ್ಲ, ಇವನ್ನ ಹೇಗಾದ್ರೂ ಮಾಡಿ ನಾ ಏನ್ ಮಾಡ್ಬೇಕು, ಗಡಿಪಾರು ಮಾಡ್ಬೇಕಂತ ತಿಳ್ಕೊತಾರೆ. ಅವಾಗ ಒಂದ್ಸಲ ಏನ್ ಮಾಡ್ತಾನೆ ಇವ ಬಿಜ್ಜಳ ಮಹಾರಾಜ, ಇಡೀ ಒಂದು ವಚನ ನೋಡ್ರಿ, ವಚನಗಳನ್ನ ಬಹಳಷ್ಟು ಜನ ಬಹಳಷ್ಟು ವಚನಗಳನ್ನ ಬರ್ದಾರ. ನಾವು ಅವು ಇವು ಮೊಬೈಲ್ ನೋಡೋದಕ್ಕಿಂತ ಅವು ಇವು ನೋಡೋದಕ್ಕಿಂತ ಕೆಲವೊಬ್ರು ವಚನಗಳನ್ನ ನಾವು ಓದೋ ನಮ್ಮಲ್ಲಿ ಅನೇಕ ನಿರಾಮ್ರ ಮನಸ್ಸು ಉಂಟಾಗ್ತದೆ. ಯಾಕಂತ ಕೇಳಿದ್ರ ವಚನಗಳಲ್ಲಿ ಅಂತ ಶೈಲಿ ಅದ. ಅಂತ ವಚನಗಳನ್ನ ಇವತ್ತಿನ ಪೀಳಿಗೆ ಮರೆತು ಬಿಡ್ಲಾಗ್ತದೆ. ಹಿಂದಿನ ಕಾಲದಲ್ಲಿ ಎಷ್ಟೋ ಕಷ್ಟಪಟ್ಟು ಅವ್ರ ವಚನಗಳನ್ನ ರಚನೆ ಅದ. ನೋಡ್ರಿ, ಆಗಿನ ಕಾಲದಲ್ಲಿ ವಚನಗಳ ರಚಿಸಿದ್ದಕ್ಕೂ ಈಗಿನ ಕಾಲಕ್ಕೂ ಅವು ಅನ್ವಯ ಆಗ್ತಾವ. ಅಂತ ವಚನಗಳನ್ನ ಆಗಿನ ಕಾಲದಲ್ಲಿ ಅವರು ರಚಿಸ್ಯಾರ. ಅವ್ರು ಬಿಜ್ಜಳ ಮಹಾರಾಜ ಏನ್ ಮಾಡ್ತಾನ, ಇವ್ರ ವಿರುದ್ಧ ಸೈನಿಕರನ್ನ ಕಳಿಸ್ತಾನ. ಸೈನಿಕರನ್ನ ಕಳಿಸಿ ಏನ್ ಮಾಡ್ತಾನ, ಅವರು ರಚಿಸಿದಂತೆ ಎಲ್ಲ ವಚನಕಾರ ರಚಿಸಿದಂತ ವಚನಗಳನ್ನ ಸುಟ್ಟು ಹಾಕ್ರಿ ಅಂತ ಹೇಳ್ತಾನ. ಸುಟ್ಟು ಹಾಕ್ರಿ ಅಂದಾಗ ಮಾಚಿದೇವರು ಏನ್ ಮಾಡ್ತಾರ, ತಮಗ್ ಬೇಕಾದಷ್ಟು ಅಂತಿಲ್ಲ, ತಮಗೆ ಎಷ್ಟು ಕೈಲಿ ಹೊರದಾಗ್ತದ ಅಷ್ಟು ವಚನ ಪುಸ್ತಕಗಳನ್ನ ಏನ್ ಮಾಡ್ತಾರ, ತಲೆ ಮ್ಯಾಗ ಹೊತ್ಕೋತಾರ, ಬಗಲಾಗ ಹಾಕೋತಾರ. ಎಲ್ಲ ಹಾಕೊಂಡು ಏನ್ ಮಾಡ್ತಾರ, ಅವುಗಳನ್ನ ರಕ್ಷಣೆ ಮಾಡ್ಕೊಂತ ಕೂಡಲ ಸಂಗಮಕ್ಕ ಹೋಗ್ತಾರ. ಹಾಗಾಗಿ ಅವರನ್ನ ವಚನಗಳ ರಕ್ಷಕ ಅಂತ ಕೂಡ ನಾವು ಕರಿತೀವಿ. ನೋಡಿ, ಅವರು ಆಗಿನ ಕಾಲದಲ್ಲಿ ಕಷ್ಟಪಟ್ಟ ಆ ವಚನಗಳನ್ನ ಸಂಗ್ರಹಿಸಿದ್ದಿಲ್ಲ, ಅವುಗಳನ್ನ ರಕ್ಷಿಸಿದ್ದಿಲ್ಲ ಅಂದ್ರೆ ಇವತ್ತಿನ ದಿವಸ ನಮ್ಗೆ ಯಾರಿಗೂ ವಚನಗಳು ಓದಕ್ ಸಿಗ್ತಿದ್ದಿಲ್ಲ. ಎಲ್ಲ ವಚನಕಾರರು, ಯಾರ್ಯಾರು ವಚನಕಾರರು ನಿಮ್ಗೆಲ್ಲ ಗೊತ್ತದ. ಅಕ್ಕ ಮಹಾದೇವಿ ಆಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಅಲ್ಲಮ್ಮ ಪ್ರಭು ಆಗಿರ್ಬೋದು, ಇವರೆಲ್ಲ ವಚನಗಳನ್ನ ನಾವು ನೋಡ್ತೀವಿ. ಇದು ಅಲ್ಲದೆ ಇನ್ನೊಂದು ಕತೆ ಹೇಳ್ತದೆ. ಏನಂತ ಕೇಳಿದ್ರ, ಇವರು ಒಂದು ಶಿವಭಕ್ತನ ಆಜ್ಞೆಯಿಂದ ಭೂಮಿಗೆ ಬಂದಿರ್ತಾರ. ಸ್ವತಃ ಶಿವನೇ ಏನ್ ಮಾಡ್ತಾರಂತ ಕೇಳಿದ್ರೆ, ಇವರನ್ನ ಪರೀಕ್ಷೆ ಮಾಡ್ಬೇಕು. ಅಂದ್ರೆ ಇವನಲ್ಲಿ ಏನಿತ್ತ ಕೇಳಿದ್ರೆ ಕಾಯಕ ನಿಷ್ಠೆ. ನಾವ್ ಯಾವ್ದೇ ಕೆಲಸ ಮಾಡ್ಲಿ, ಪ್ರತಿಯೊಬ್ರು ಯಾವ್ದೇ ಕೆಲಸ ಮಾಡ್ಲಿ, ಯಾವ ಕೆಲಸನೂ ಮೇಲು ಕೀಳು ಅಂತ ಅನ್ಕೋಬಾರ್ದು. ಆ ಕೆಲಸದಲ್ಲಿ ನಾವ್ ಏನ್ ಮಾಡ್ಬೇಕು, ತೃಪ್ತಿಯನ್ನ ಪಟ್ಕೋಬೇಕು. ಯಾವ್ದೇ ಕೆಲಸ ಮಾಡ್ಲಿ, ಒಂದು ಚಪ್ಪಲಿ ಹೊಲಿಯೋದ್ರೆ ಹಿಡಿದು ಇರ್ಲಿ, ನಾವ್ ಏನೇ ಕೆಲಸ ಮಾಡ್ಲಿ, ಉನ್ನತ ಕೆಲಸ ಮಾಡ್ಲಿ,